ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಮಂಗಳೂರಿನಲ್ಲಿ ಶಾಲಾ ಶಿಕ್ಷಕಿಯಿಂದ ಶ್ರೀರಾಮನಿಗೆ ಅವಹೇಳನ ಆರೋಪ. ಝೆರೋಸಾ ಶಿಕ್ಷಣ ಸಂಸ್ಥೆ ಮುಂದೆ ಹಿಂದೂ ಸಂಘಟನೆಗಳ ಆಕ್ರೋಶ. ಶಿಕ್ಷಕಿಯನ್ನ ಅಮಾನತು ಮಾಡುವಂತೆ ಕಾರ್ಯಕರ್ತರ ಆಗ್ರಹ. ಶತಾಯ ಗತಾಯ ಲೋಕ ಸಮರ ಗೆಲ್ಲಲು ಕಾಂಗ್ರೆಸ್ ರಣತಂತ್ರ. ಎಂಪಿ ಚುನಾವಣೆ ಜಯಿಸಲು ಸಮೀಕ್ಷೆ ಮೊರೆ ಹೋದ ಕೈಪಡೆ. 28 ಕ್ಷೇತ್ರಗಳಲ್ಲಿ 2 ಹಂತದಲ್ಲಿ ಸರ್ವೆ ನಡೆಸುತ್ತಿರುವ ಕಾಂಗ್ರೆಸ್. ರಾಜ್ಯ ರಾಜಕೀಯದಲ್ಲಿ ಸಿಡಿಗುಂಡಿನ ಸಮರ. ಈಶ್ವರಪ್ಪ ವಿರುದ್ಧ ದಾವಣಗೆರೆ ಪೊಲೀಸರಿಂದ ನೋಟಿಸ್. ಬಿಜೆಪಿ ಹಿರಿಯ ನಾಯಕನ ಕೊಲ್ಲುವ ಮಾತಿಗೆ ಡಿಕೆ ಬ್ರದರ್ಸ್ ಸವಾಲ್. ಬೆಂಗಳೂರಿನಲ್ಲಿ ನಕಲಿ ಆರ್ಮಿ ಆಫೀಸರ್ ಹೆಸರಲ್ಲಿ ವೈದ್ಯೆಯ ಕುಟುಂಬಕ್ಕೆ ವಂಚನೆ. ಮಕ್ಕಳ ಶಾಲೆಯ ಫೀಸ್ಗೆ ಹೆಲ್ಪ್ ಮಾಡಿ ಅಂತ ಕರೆ ಮಾಡಿ ಧೋಕಾ. 81,000 ಎಗರಿಸಿದ ಕದೀಮನ ವಿರುದ್ಧ ಮಹಾಲಕ್ಷ್ಮೀಪುರಂ ಠಾಣೆಯಲ್ಲಿ ಕೇಸ್. ಶಾಲೆ ಮುಗಿಸಿಕೊಂಡು ಮನೆಗೆ ಬಂದ 10 ನಿಮಿಷದಲ್ಲಿ ವಾಪಸ್ ಬ್ಯಾಗ್ ಹಾಕೊಂಡು ಓಡಿ ಹೋದ. ಫೆಬ್ರವರಿ 8ರಿಂದ ಬೆಂಗಳೂರಿನ ಭಾರತೀ ನಗರದಿಂದ ನಾಪತ್ತೆಯಾಗಿರುವ 9 ವರ್ಷದ ಮಿಲನ್. ಪೋಷಕರು ಪೊಲೀಸರ ಹುಡುಕಾಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.